ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಭಾರಿ ಪ್ರಮಾಣದಲ್ಲಿ ಹಂಚಿಕೆಯಾಗಿದೆ. ಕರಿಕೋಟು ಧರಿಸಿರುವ ವ್ಯಕ್ತಿ ಮೀಡಿಯಾದ ಮುಂದೆ ಮಾತಾಡ್ತಾ ಇದ್ದಾರೆ. ನಾನು ಠಾಕೂರ್ ಸಮುದಾಯವ, ಯೋಗಿ ಆದಿತ್ಯನಾಥ್ ಅವರ ಸಮುದಾಯದವ, ಜೀವನ ಪೂರ್ತಿ ಬಿಜೆಪಿಗೆ ವೋಟ್ ಹಾಕಿದ್ದೇನೆ, ನಾನು ಆರ್ಎಸ್ಎಸ್ ಸದಸ್ಯ, ಇನ್ನು ನಾನು ಬಿಜೆಪಿಗೆ ವೋಟ್ ಹಾಕೋದಿಲ್ಲ, ಬಿಜೆಪಿಗೆ ವೋಟ್ ಹಾಕಿ ತಪ್ಪು ಮಾಡಿದ್ದೇನೆ ಎಂದ ಆ ವ್ಯಕ್ತಿ ಹೇಳ್ತಾರೆ. ठाकुर हूँ, योगी का खानदानी हूँ, परिवार का हूँ, फिर भी ये जिंदगी भर भाजपा को वोट दिया. आज से हम लोग दाद दादे से, आज से आरएसएस के रहे, अब वोट बीजेपी को नहीं. बीजेपी ಮೇ 17ರಂದು ಉತ್ತರ ಪ್ರದೇಶದಲ್ಲಿ ವಕೀಲರು ಪ್ರತಿಭಟನೆ ನಡೆಸಿದ್ದಾರೆ. ಇದಕ್ಕೆ ಕಾರಣ ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ ನೀಡಿದ ತೀರ್ಪು. ಅಲಹಾಬಾದ್ ಹೈಕೋರ್ಟ್ನ ಆದೇಶದ ಮೇರೆಗೆ ಲಕ್ನೋ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರಿಗಳು ಸಿವಿಲ್ ಕೋರ್ಟ್ ಸಮೀಪದ ಡಿಎಂ ಕಚೇರಿ ಹೊರಗೆ ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಸುಮಾರು 240 ವಕೀಲರ ಚೇಂಬರ್ಗಳನ್ನು ತೆರವುಗೊಳಿಸಿದ್ದಾರೆ. ಇದು ಸಾರ್ವಜನಿಕ ರಸ್ತೆ ಮತ್ತು ಡ್ರೈನೇಜ್ಗಳನ್ನು ತೆರವುಗೊಳಿಸುವ ಕ್ರಮದ ಭಾಗವಾಗಿದೆ ಎಂದು ಅಧಿಕಾರಿಗಳು ಸಮರ್ಥಿಸಿದ್ದಾರೆ. ಆದರೆ ವಕೀಲರು ಸ್ವಾಸ್ಥ್ಯ ಭವನ್ ಕ್ರಾಸಿಂಗ್ನಲ್ಲಿ ಜಮಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಹಲವು ವಕೀಲರು ಬುಲ್ಡೋಸರ್ ಮುಂದೆ ಕುಳಿತು ಕಾರ್ಯಾಚರಣೆಯನ್ನು ತಡೆಯಲು ಯತ್ನಿಸಿದ್ದಾರೆ. ಪೊಲೀಸರು ಲಾಠಿಚಾರ್ಜ್ ಮಾಡಿದ್ದಾರೆ. ವಕೀಲರು ಮತ್ತು ಪೊಲೀಸರ ನಡುವೆ ಘರ್ಷಣೆ ನಡೆದಿದೆ. ಕಲ್ಲೆಸೆತವೂ ನಡೆದಿದೆ. ಒಂದು ಚೇಂಬರ್ನಲ್ಲಿ ಅಖಂಡ ರಾಮಾಯಣ ಪಠಣ ನಡೀತಾ ಇದ್ದಾಗ ಬುಲ್ಡೋಸರ್ ನೆಲಸಮ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಪ್ರತಿಭಟನೆಯಲ್ಲಿ ಹನುಮಾನ್ ಚಾಲಿಸ ಪಠಣವೂ ನಡೆದಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಆಧಾರದಲ್ಲಿ ಹೈಕೋರ್ಟ್ ಈ ಕ್ರಮಕ್ಕೆ ಆದೇಶ ನೀಡಿತ್ತು. ಲಕ್ನೋ ಸೆಷನ್ಸ್ ಕೋರ್ಟ್ನಲ್ಲಿ ಸುಮಾರು 27,000 ವಕೀಲರಿದ್ದರೂ ಸೀಮಿತ ಅಧಿಕೃತ ಚೇಂಬರ್ಗಳಿದ್ದು ಅನೇಕರು ಸಾರ್ವಜನಿಕ ಜಾಗವನ್ನು ಅತಿಕ್ರಮಿಸಿ ಕಟ್ಟಡವನ್ನು ನಿರ್ಮಿಸಿದ್ರು ಎಂಬ ಆರೋಪ ಇದೆ. ಮೀಡಿಯಾದ ಮುಂದೆ ಬಂದು ನಾನಿನ್ನೂ ಬಿಜೆಪಿಗೆ ವೋಟ್ ಹಾಕೋಲ್ಲ ಎಂದು ಹೇಳುವ ವಕೀಲರ ಹೆಸರು ಎಸ್ಪಿ ಸಿಂಗ್ ಎಂದು ಹೇಳಲಾಗ್ತಿದೆ. ಇದೇ ವೇಳೆ ಈ ವಿಡಿಯೋಗೆ ಹಲವು ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ. ಈವರೆಗೆ ಮುಸ್ಲಿಮರನ್ನ ಹುಡುಕಿಕೊಂಡು ಬುಲ್ಡೋಸರ್ಗಳು ಬರ್ತಾ ಇತ್ತು. ಆಗ ಇವರೆಲ್ಲ ಮೌನವಾಗಿದ್ರು. ನಾಗರಿಕರ ಒಂದು ಗುಂಪು ಅಂತಹ ಬುಲ್ಡೋಸರ್ಗಳನ್ನೇ ಸ್ವಾಗತಿಸುತ್ತಿತ್ತು. ಮುಸ್ಲಿಮರು ಬೀದಿ ಪಾಲಾಗುವುದನ್ನು ಸಂಭ್ರಮಿಸಿತ್ತು. ಇದೀಗ ಅವೇ ಬುಲ್ಡೋಸರ್ಗಳು ವಕೀಲರನ್ನೇ ಹುಡುಕಿಕೊಂಡು ಬಂದಿದೆ. ಈಗ ಅವರಿಗೆ ಕಷ್ಟದ ಅರಿವಾಗಿದೆ ಎಂಬಂತೆ ಅನೇಕರು ಪ್ರತಿಕ್ರಿಯಿಸಿದ್ದಾರೆ.